ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಬಾಬಾರವರ ಹುಟ್ಟುಹಬ್ಬ ಮತ್ತು ಹೊಸ ವರ್ಷದ ಪ್ರಯುಕ್ತ ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಹಾಗೂ ರೋಗಿಗಳಿಗೆ ಹಣ್ಣು ಮತ್ತು ಹಂಪಲು ವಿತರಿಸಿದರು. ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ಡಿಎಸ್ ಡಾಕ್ಟರ್ ಅಸ್ಗರ್ ಬೇಗ್ರವರು, ಸುಬ್ರಹ್ಮಣಿ ರಾಜ್ಯಾಧ್ಯಕ್ಷರು ಹಿಂದುಳಿದ ವರ್ಗ, ಶವಾಸ್ ರಾಜ್ಯ ಕಾರ್ಯದರ್ಶಿ, ಪ್ರವೀಣ್ ಪಿ ರಾಜ್ಯ ಉಪಾಧ್ಯಕ್ಷರು ಹಿಂದುಳಿದ ವರ್ಗ, ಅರುಣ್ ಬಿ ಜಿಲ್ಲಾಧ್ಯಕ್ಷರು ಹಿಂದುಳಿದ ವರ್ಗ, ದದಾಪೀರ್ ಅಲ್ಪಸಂಖ್ಯಾತರ ರಾಜ್ಯಾಧ್ಯಕ್ಷರು, ಇಬ್ರಾಹಿಂ ತುಮಕೂರು ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು, ವಿನೋದ್ ರಾಜ್ಯ ಕಾರ್ಯದರ್ಶಿಗಳು, ಗಣೇಶ್ ಜಿಲ್ಲಾ ಕಾರ್ಯದರ್ಶಿಗಳು, ನಾಗರಾಜು ನಗರ ಕಾರ್ಯದರ್ಶಿಗಳು ಹಾಗೂ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ವರದಿ ಕಲ್ಪತರು ನ್ಯೂಸ್. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅಸ್ಗರ್ ಬೇಗ್ ಸಿ ಐ, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ ತುಮಕೂರು. ಈ ದಿನ ಜನವರಿ 1, 2026 ಹೊಸ ವರ್ಷದ ಶುಭಾಶಯಗಳು ಕೋರುತ್ತಾ ಎಲ್ರಿಗೂ ಹಾಗೂ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ವತಿಯಿಂದ ನಮಗೆಲ್ಲ ಸನ್ಮಾನ ಮಾಡೋಕ್ಕೆ ಬಂದ್ದಾರೆ. ಅವರಿಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ವರ್ಷ ಈ ವೇದಿಕೆ ಮುಖಾಂತರ ಒಳ್ಳೆ ಕೆಲಸ ಆಗಲಿ, ಜನಪರ ಕೆಲಸ ಆಗಲಿ, ಬಡವರ ಮತ್ತು ದಲಿತರ ಮತ್ತು ನಿರ್ಗತಿಕರಿಗೆ ಅವ್ರಿಗೆ ಕೈ ಹಿಡೀಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ಮತ್ತು ಇವರಿಗೆಲ್ಲ ದೇವರು ಶಕ್ತಿ ಕೊಡಲಿ. ಇಂಥ ಒಳ್ಳೆಯ ಅದ್ಭುತ ಕೆಲಸಗಳು ಮತ್ತು ಸಮಾಜ ಸೇವೆಗಳು ತೊಡಸ್ಕೊಂಡು ಒಂದು ಒಳ್ಳೆಯ ಹೆಸರು ಪಡ್ಕೋಬೇಕಂತ ನಾನು ಅವರಿಗೆ ಆ ದೇವರಲ್ಲಿ ಕೇಳ್ಕೊತೀನಿ. ಮತ್ತು ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಹೇಳ್ತಾ, ಮತ್ತು ಇವರಿಗೆ ದೇವರು ಇನ್ನಷ್ಟು ಶಕ್ತಿ ಕೊಟ್ಟು ಇವರು ನ್ಯಾಷನಲ್ ತನಕ ಹೋಗೋಕ್ಕೆ ನಾನು ಅವ್ರಿಗೆ ಹಾರೈಸ್ತೀನಿ. ಎಲ್ಲ ಸಂಘಟಕರು ಎಲ್ಲ ಇಲ್ಲಿ ಚೆನ್ನಾಗಿದ್ದಾರೆ. ನಮಗೆ ಯಾವಾಗ ಬಂದು ನಮ್ಗೆ ಸಹಾಯ ಮಾಡ್ತಾಯಿರ್ತಾರೆ. ಮತ್ತು ಏನಾದರೂ ಹಬ್ಬಗಳು ಇದು ಬಂದರೆ ಹಣ್ಣು ಮತ್ತು ಈ ಬ್ರೆಡ್ ಎಲ್ಲ ಹಂಚಿಬಿಟ್ಟು ಜನರ ಮತ್ತು ರೋಗಿಗಳಿಗೆ ಸಹಾಯ ಮಾಡ್ತಾಯಿದ್ದಾರೆ. ಅವ್ರಿಗೆ ದೇವರದ್ದು ಒಳ್ಳೆ ಮಾಡಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸರ್ವಜನಾಂಗ ಸಂರಕ್ಷಣೆ ವೇದಿಕೆ ವತಿಯಿಂದ ಹೊಸ ವರ್ಷದ ಶುಭಾಶಯಗಳು. ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳು. ಇವತ್ತಿನ ದಿವಸ ಇಲ್ಲಿ ಆಸ್ಪತ್ರೆಯಲ್ಲಿ ಏನಕ್ಕೆ ಬಂದಿದ್ದೀವಿ ಅಂತ ಹೇಳಿದರೆ, ನಂದು ಹುಟ್ಟಿದ ಹಬ್ಬನೂ ಬೇರೆ ಇತ್ತು. ಮತ್ತು ಇಲ್ಲಿ ಕಸ ಎಲ್ಲ ಕ್ಲೀನ್ ಮಾಡೋರಿಗೆ ಅವತ್ತಿನ ದಿವಸ ಸನ್ಮಾನ ಮಾಡಿ ಅವ್ರಿಗೆ ಅಭಿನಂದನೆ ತಿಳಿಸ್ಬೇಕಂತ ಹೇಳಿ ಭಾಳ ದಿವಸದಿಂದ ಕಾಯ್ತಾ ಇದ್ವಿ ನಾವು. ಇವತ್ತು ಹೊಸ ವರ್ಷ ಆಗಿದ್ದ ದಿವಸದಿಂದ ನಾವು ಬಂದು ಎಲ್ಲ ನಂದು ಹುಟ್ಟಿದ ಹಬ್ಬನೂ ಮಾಡ್ಕೊಂಡಿದ್ದೀನಿ. ಅವ್ರಿಗೆ ಮತ್ತು ರೋಗಿಗಳಿಗೂ ಹಣ್ಣು ಹಂಪಲು ಹಂಚೋದ ಮುಖಾಂತರ ಅವ್ರಿಗೂ ಇಲ್ಲಿ ಕೆಲಸ ಮಾಡೋರಂಥವ್ರಿಗೂ ಎಲ್ಲರಿಗೂ ಸನ್ಮಾನ ಮಾಡಿ ಅಭಿನಂದನೆ ತಿಳಿಸಿ ಇಲ್ಲಿ ಹೊಸ ವರ್ಷಗಳನ್ನು ಆಚರಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ. ಹೊಸ ವರ್ಷದ ಶುಭಾಶಯಗಳು. 2026 ಎಲ್ಲರಿಗೂ ನಾಡಿನ ಜನತೆಗೆ ಒಳ್ಳೆಯದಾಗಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತೀವಿ. ಈ ದಿನ ಏನು ಅಂದರೆ, ನಮ್ಮ ರಾಜ್ಯಾಧ್ಯಕ್ಷರು ಸಂಸ್ಥಾಪಕರದು ಹುಟ್ಟಿದಬ್ಬ ಇತ್ತು, ಜನ್ಮದಿನ. ಆದ್ದರಿಂದ ಬೇರೆ ಅಲ್ಲಿ ಇಲ್ಲಿ ಹೋಗಿ ನಾವು ಇದು ಮಾಡೋಕ್ಕೆ ನಮ್ಮ ಪದಾಧಿಕಾರಿಗಳು, ನಮ್ಮ ಕಾರ್ಯಕರ್ತರುಗಳು, ಮುಖಂಡರುಗಳು, ಸಂಘಟನೆ ಮುಖಂಡರುಗಳು ಅಲ್ಲಿ ಇಲ್ಲಿ ಏನೂ ಮಾಡೋದು ಬೇಡ. ಆಸ್ಪತ್ರೆ, ಗೋರ್ಮೆಂಟ್ ಆಸ್ಪತ್ರೆಯಲ್ಲಿ, ತುಮಕೂರು ಜಿಲ್ಲಾ ಗೋರ್ಮೆಂಟ್ ಆಸ್ಪತ್ರೆಯಲ್ಲಿ ಅವ್ರದ್ದು ಕುಂದುಕೊರತೆಗಳು ಏನು ತೊಂದರೆ ಇದೆ, ಅವ್ರಿಗೆ ಇವತ್ತಿನ ದಿವಸ ಅವ್ರ ಜೊತೆಗೆ ಇದ್ಬಿಟ್ಟು ಆಗು ಹೋಗುಗಳು ವಿಚಾರಗಳಲ್ಲಿ ನಾವು ಅವ್ರ ಜೊತೆಗೆ ಕೈ ಜೋಡಿಸೋಣ ಅಂತ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಪದಾಧಿಕಾರಿಗಳು, ಸಂಘಟನೆ ಮುಖಂಡರುಗಳು ಈ ದಿನ ಬಂದಿದ್ದೀವಿ. ಎಲ್ಲರೂ ಆರೋಗ್ಯವಾಗಿರಲಿ, ಮುಂದಿನ ದಿನಗಳಲ್ಲಿ ಅವ್ರ ಆರೋಗ್ಯ ಚೆನ್ನಾಗಿರಲಿ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ದಿನ ಏನಪ್ಪ ಅಂದರೆ ವಿಶೇಷ ಇನ್ನೊಂದು, ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರು ಆದ ಬಾಬಾ ಸಾಹೇಬ್ ಅವರ ಹುಟ್ಟುಹಬ್ಬ ಇತ್ತು. ಈ ಹುಟ್ಟುಹಬ್ಬದ ಸಲುವಾಗಿ ಈ ದಿನ ಜಿಲ್ಲಾಸ್ಪತ್ರೆಗೆ ನಾವೆಲ್ಲ ಭೇಟಿ ನೀಡಿ ಹಣ್ಣು ಹಂಪಲುಗಳನ್ನು ಎಲ್ಲ ರೋಗಿಗಳಿಗೆ ನೀಡ್ತಾ ಇರ್ತೀವಿ. ಪ್ರತಿ ವರ್ಷವೂ ಬಾಬಾ ಸಾಹೇಬ್ ಇದೇ ರೀತಿ ಮಾಡ್ಕೊಂಡು ಬಂದಿದ್ದಾರೆ. ಇದೇ ರೀತಿ ಇನ್ನೂ 100 ಹುಟ್ಟಿದಬ್ಬ ಆಚರಣೆ ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ ಸಮಸ್ತ ಜನಗಳಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹಾಗೆ ಇವತ್ತು ನಮ್ಮ ಬಾಬಾ ಸರ್ ಅವರು, ನಮ್ಮ ಸಂಸ್ಥಾಪಕರಾದ ರಾಜ್ಯ ಅಧ್ಯಕ್ಷರಾದ ಬಾಬಾ ಸರ್ ಅವ್ರದ್ದು ಹುಟ್ಟುಹಬ್ಬ ಇರೋದ್ರಿಂದ ನಾವು ಏನಿದು ಡಿಸ್ಟಿಕ್ ಹಾಸ್ಪಿಟ್ಲ್ ಏನಿದೆ, ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಪ್ರತಿಯೊಂದು ರೋಗಿಗಳಿಗಿರ್ಬೋದು, ಆಮೇಲೆ ಕಾರ್ಮಿಕರುಗಳಿಗಿರ್ಬೋದು ಒಂದು ಸನ್ಮಾನವನ್ನು ಹಮ್ಮಿಕೊಂಡು, ಆಮೇಲೆ ರೋಗಿಗಳಿಗೆ ಒಂದು ಹಣ್ಣನ್ನು ವಿತರಣೆ ಮಾಡೋದಕ್ಕೆ ನಾವಿವತ್ತು ಒಂದು ಸೆಲೆಬ್ರೇಷನ್ ಮಾಡೋದಕ್ಕೆ ಇವತ್ತು ಹಮ್ಮಿಕೊಂಡಿದ್ದೀವಿ. ಸೊ ಪ್ರತಿ ವರ್ಷವೂ ಇದೇ ರೀತಿ ಮಾಡಲಿ, ಜೊತೆಗೆ ಇದೇ ರೀತಿ ಯಾವತ್ತೂ ಖುಷಿಯಾಗಿ ಇನ್ನೂ ಜಾಸ್ತಿ ಆದಂಥ ರೋಗಿಗಳಿಗೆ ಸಹಾಯ ಮಾಡೋಂಥ ಶಕ್ತಿ ಕೊಡಲಿ ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ವತಿಯಿಂದ
ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹಾಗೂ ಇನ್ನೊಂದು ಇವತ್ತು ವಿಶೇಷವಾದ ದಿನ, ನಮ್ಮ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಮತ್ತು ಸಂಸ್ಥಾಪಕರಾದ ಕನ್ನಡ ಬಾಬು ಸರ್ ಅವರ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬ ಪ್ರಯುಕ್ತ ವರ್ಷ ಸಹ ಇದೇ ರೀತಿ ಅವರ ಹುಟ್ಟುಹಬ್ಬ ಮತ್ತು ಹೊಸ ವರ್ಷ ಆಚರಣೆ ಮಾಡ್ಕೊಂಡು ನಮ್ಮದು ಬರ್ತಾ ಇದ್ದೀವಿ. ಇವತ್ತಿನ ದಿನ ಈ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಇಲ್ಲಿ ನೆರೆದಿರ್ತಕ್ಕಂಥ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದಂಥ ಡಾಕ್ಟರ್ ಅಸ್ಗರ್ ಬೇಗ್ ಸರ್ ಅವರಿಗೆ ಸನ್ಮಾನ ಮಾಡೋ ಮುಖಾಂತರ ಮತ್ತು ಅವರ ತಂಡ ವೈದ್ಯಾಧಿಕಾರಿಗಳಿಗೆ ಸನ್ಮಾನ ಮತ್ತು ಇಲ್ಲಿ ನೆರೆದಂಥ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೆ ಸನ್ಮಾನ ಕಾರ್ಯಕ್ರಮ ನಡೆಸಿ